ಇನ್ನು ದೇವನಹಳ್ಳಿಯಲ್ಲಿ ಕರ್ನಾಟಕ ಮಾದಾರ ಮಹಾಸಭಾ ವತಿಯಿಂದ ಆಕ್ರೋಶ ಸಭೆ ಹಾಗೂ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ನೂತನ ಸಚಿವ ಸಂಪುಟದಲ್ಲಿ ಎಡಗೈ ಸಮುದಾಯಕ್ಕೆ ಅನ್ಯಾಯ ಮಾಡಲಾಗಿದೆ ಅಂತ ಸಮುದಾಯದ ಮುಖಂಡರು ಈ ಸಂದರ್ಭದಲ್ಲಿ ಆರೋಪವನ್ನ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ 50 ರಿಂದ 60 ಲಕ್ಷ ಜನಸಂಖ್ಯೆ ಹೊಂದಿರುವಂತಹ ಎಡಗೈ ಸಮುದಾಯಕ್ಕೆ ಸೂಕ್ತ ಪ್ರಾತಿನಿಧ್ಯ ನೀಡ್ತಾ ಇಲ್ಲ. ಒಳ ಮೀಸಲಾತಿ ಪರವಾಗಿ ಧ್ವನಿ ಎತ್ತುತ್ತಾ ಇರುವಂತಹ ಸಚಿವ ಕೆಎಚ್ ಮುನಿಯಪ್ಪ ಅವರ ವಿರುದ್ಧ ಷಡ್ಯಂತ್ರವನ್ನ ನಡೆಸಲಾಗ್ತದೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೆಎಚ್ ಮುನಿಯಪ್ಪ ಅವರಿಗೆ ಮಹತ್ವದ ಖಾತೆಯನ್ನ ನೀಡಬೇಕು, ಸಮಾಜ ಕಲ್ಯಾಣ ಇಲಾಖೆ ನೀಡಿದರೆ ಸಮುದಾಯದ ಅಭಿವೃದ್ಧಿಗೆ ಅನುಕೂಲವಾಗ್ತದೆ ಅಂತ ಈ ಬಗ್ಗೆ ಆಗ್ರಹಿಸಿರುವಂತದ್ದು. ಸರ್ಕಾರ ಎಡಗೈ ಸಮುದಾಯವನ್ನ ಕಡೆಗಣಿಸಿದೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಮುಖಂಡರು. ಇದೇ ರೀತಿ ಮುಂದುವರೆದರೆ ಕಾಂಗ್ರೆಸ್ ಪಕ್ಷಕ್ಕೆ ರಾಜಕೀಯವಾಗಿ ತಕ್ಕ ಪಾಠ ಕಲಿಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ದೇವನಹಳ್ಳಿ ಪ್ರವಾಸಿ ಮಂದಿರದಲ್ಲಿ ನಡೆದಂತಹ ಈ ಪತ್ರಿಕಾಗೋಷ್ಠಿಯಲ್ಲಿ ಮಾದರ ಮಹಾಸಭಾದ ಜಿಲ್ಲಾಧ್ಯಕ್ಷ ಸುಬ್ಬರಾಜು ಸೇರಿದಂತೆ ಹಲವು ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು. ಸಮುದಾಯಕ್ಕೆ ನ್ಯಾಯ ಸಿಗುವವರೆಗೂ ಕೂಡ ಈ ಬಗ್ಗೆ ಹೋರಾಟ ಮಾಡೇ ಮಾಡ್ತೇವೆ ಅಂತ ಮುಖಂಡರು ಘೋಷಣೆಯನ್ನ ಮಾಡಿರುವಂತದ್ದು. ಈ ಬಗ್ಗೆ ಸಮುದಾಯ ಮುಖಂಡರಾದಂತಹ ಬುಳ್ಳಹಳ್ಳಿ ರಾಜಪ್ಪನವರು ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡೋಣ. ಈಗ ಈ ಸಚಿವ ಸಂಪುಟದಲ್ಲಿ ಏನು ಮುಖ್ಯಮಂತ್ರಿ ಆದಿಯಾಗಿ ಯಾರು 14 ಜನ ಸಚಿವ ಸಂಪುಟದಲ್ಲಿ ಅಧಿಕಾರ ಸ್ವೀಕರಿಸಿದ್ದಾರೆ, ಅವ್ರು ಯಾರಿಗೂ ಅಷ್ಟು ಅನುಭವ ಇಲ್ಲ. ನನಗೆ ತಿಳಿದ ಮಟ್ಟಿಗೆ ಹೇಳ್ಬೇಕಾದ್ರೆ ಇಲ್ಲೆಲ್ಲ ಹಿರಿಯರೆಲ್ಲ ಮಾತಾಡ್ತಾ ಇದ್ದಾರೆ, ಎಲ್ಲ ಒಳ್ಳೆ ರೀತಿಯ ಹೇಳ್ತಾರೆ. ಇವ್ರು ಹೇಳ್ತಾರಲ್ಲ ನಮ್ಮ ಸಮಾಜ ಇದಕ್ಕಾಗಿ ಹೇಳ್ತಾ ಇದ್ದಾರೆ. ಈಗ ಇವರ ಅನುಭವ ನಮಗಿಲ್ಲ, ನಮ್ಮದೊಂದೇ. ನಮ್ಮ ಯುವಕರು ಈಗ ಎಚ್ಚೆತ್ಕೊಂಡಿದ್ದಾರೆ, ಎಲ್ಲ ವಿದ್ಯಾವಂತರಾಗಿದ್ದಾರೆ. ಇವರ ಒಂದು ಯೋಚನೆ ಆಲೋಚನೆಗಳೆಲ್ಲನೂ ಈಗ ಏನು ಮುಂದುವರೆದ ಜಾತಿ ಜನ ಯಾವ ರೀತಿ ಯೋಚನೆ ಮಾಡ್ತಾರೆ, ನಾವು ಅದೇ ರೀತಿ ಯೋಚನೆ ಮಾಡ್ತಾ ಇದ್ದೀವಿ. ಮತ ಬ್ಯಾಂಕ್ಗಾಗಿ ನಮ್ಮನ್ನ ಬಳಸ್ಕೊಳ್ಳೋದೇ ಆದ್ರೆ ಅದನ್ನ ನಾವು ನೇರ ನಿಶ್ಚಿತವಾಗಿ ಹೇಳ್ಬಿಡ್ಬೇಕು. ನಿಮ್ದು ಮತ ಬ್ಯಾಂಕ್ ಅಷ್ಟೇ, ನಿಮ್ದು ಓಟ್ ಬೇಕು, ನಮ್ಗೆ ಅಧಿಕಾರ ನಿಮ್ಗೆ ಕೊಡಲ್ಲ, ನೀವು ಅಧಿಕಾರ ಕೇಳಬಾರ್ದು. ಅಂತ ಹಿರಿಯ ಸಚಿವನ ಅವರು 10 ವರ್ಷ ಹಿರಿಯರಾಗಿ ಸಚಿವರಾಗಿ ಕೆಲಸ ಮಾಡಿದಂಥವ್ರು, 35 ವರ್ಷ ಕೇಂದ್ರದಲ್ಲಿ MP ಆಗಿ ಕೆಲಸ ಮಾಡಿದಂತ ವ್ಯಕ್ತಿನ ಈ ರೀತಿ ಅಗೌರವವಾಗಿ ಸೂಚಿಸ್ಕೊಂಡ್ರೆ ನಿಮ್ಮ ಒಂದು ಕಾಂಗ್ರೆಸ್ ಪಾರ್ಟಿಗೆ ಎಷ್ಟು ಮಾತ್ರ ಗೌರವ, ನೀವು ಎಷ್ಟು ಮಾತ್ರ ಅವ್ರನ್ನ ನಡೆಸ್ಕೊಳ್ತಾ ಇದ್ದೀರ. ಈಗ ಪ್ರಿಯಾಂಕ ಖರ್ಗೆ ಅವರಿಗೆ ಏಜ್ ಎಷ್ಟಾಗಿದೆ, ಅವ್ರ ಅನುಭವ ಎಷ್ಟಾಗಿದೆ ಅಂತ ನಮ್ಗೆ ಬೇಡ. ಬಟ್ ಅವ್ರನ್ನ ಕಂಪೇರ್ ಮಾಡಿದ್ರೆ ಇವತ್ತು ರಾಜ್ಯಸಭೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು 1:30ಕ್ಕೆ ಅಪ್ಲಿಕೇಶನ್ ಆಗ್ತಾ ಇದ್ದಾರೆ. ಅಂದ್ರೆ ರಾಜ್ಯಸಭೆ ಬೇಕು, AICC ಬೇಕು, ಇಲ್ಲ ಅವ್ರಿಗೂ ಬೇಕು, ಎಲ್ಲ ಬೇಕು. ನಾವು ಕೇಳ್ತಾರೆ ನೀವೆಲ್ಲ ತಗೊಳ್ಳಿ, ಬೇಡ ಅಂತ ಹೇಳ್ತಾ ಇಲ್ಲ. ನಮಗೆ ಆಕ್ಚುಲಿ ಕೊಡ್ಬೇಕಾಗಿರೋದು ನಮ್ಮ ಮಾದರ ಮಹಾಸಭೆಯಿಂದ ನಾವು ಮಾತಾಡ್ತಾ ಇದ್ದೀವಿ, ಒಬ್ಬರಿಗೆ ಹೇಳ್ತಾ ಇದ್ದೀವಿ. ಆಕ್ಚುಲಿ ನಮ್ಗೆ 2 ವರ್ಷ ಕೊಡ್ಬೇಕಿತ್ತು. ಆರ್ಮಿ ತಿಮ್ಮಾಪುರ ಮುಂದುವರೆಸಿದ್ರು, ಇಲ್ಲ ರೂಪ ಶೆಟ್ಟಿದ್ರು. ಅವರು ಅಪ್ಪ ಮಗಳಿಗೆ ಕಂಪೇರ್ ಮಾಡ್ಬೋದು. ಅವರ ಒಂದು ಅಧಿಕಾರದ ಆಯಮ್ಮ ನಡೆಸ್ತಾರೆ ಅನ್ನೋದಾದ್ರೆ ಆಯಮ್ಮನ ಕೇಪಬಲ್ ಇದೆ, ಅದಕ್ಕೆ ಕೊಡ್ಬೇಕು. ಮಾತಿಗಳ ಇತಿಹಾಸದಲ್ಲಿದೆ. ಇದನ್ನ ಇವತ್ತು ಕಾಂಗ್ರೆಸ್ ನಲ್ಲಿ ಇರುವಂತಹ ಸಚಿವ ಸಂಪುಟದವರು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ಇವತ್ತು ನಾವು ನಮ್ಮ ಅಶ್ವತ್ಥರು ಹೇಳ್ತಾರೆ, ಇಷ್ಟೊತ್ತು ನಾವು ಶಾಂತಿ ಇರಬೇಕು, ಯಾರು ಅಗೌರವ ಮಾತಾಡಬಾರ್ದು, ನಾವು ರಾಜೀನಾಮೆ ಕೊಟ್ಬಿಟ್ರೆ ಇನ್ಯಾವರು ಬಲಿಷ್ಠ ಸೇರ್ಕೊಂಡ್ಬಿಡ್ತಾರೆ ಅಂತಂದ್ರೆ ಇದು ಸ್ವಾಭಿಮಾನಕ್ಕೆ ಧಕ್ಕೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಮ ಸ್ವಾಭಿಮಾನಕ್ಕೆ ಎಲ್ಲರೂ ಅಗೌರವ ಆದ್ರೆ ಅಲ್ಲಿ ನಿಮಗೆ ಚಪ್ಪಲಿ ಕೂಡ ಬರಬಾರ್ದು ಅಂತ ಹೇಳ್ತಾರೆ. ಹಾಗಿದ್ರೆ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ನಾಯಕರಿಗೆ ಇಷ್ಟು ಅವಮಾನ ಮಾಡಿದ್ಮೇಲೆ ನಿನ್ನ ಪಕ್ಷ ನಮ್ಗೆ ಯಾಕೆ? ಕಾಂಗ್ರೆಸ್ ಪಕ್ಷದ ಅವಶ್ಯಕತೆ ಇಲ್ಲ. ಅದು ಜನತಾ ಪಕ್ಷದ ಪರವಾಗಿ ಮಾತಾಡ್ತಾ ಇದ್ದೀನಿ. ಇವತ್ತು ಗೋವಿಂದ ಕಾರಜೋಳ ಅವರನ್ನ ಇದೇ ಕರ್ನಾಟಕ ಸರ್ಕಾರದಲ್ಲಿ ಮಾದಿಗರ ಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅವರಿಗೆ ಉಪಮುಖ್ಯಮಂತ್ರಿ ಕೊಟ್ಟಿದ್ದು. ಇವತ್ತು ಕೇಂದ್ರದಲ್ಲಿ ನಮ್ಮ ನಾರಾಯಣ ಸ್ವಾಮಿ ಸಾಹೇಬರಿಗೆ ಕೇಂದ್ರ ಮಂತ್ರಿ ಕೊಟ್ಟಿದ್ದು ಕೂಡ ಮಾದಿಗರ ಸಂಖ್ಯೆ ಜಾಸ್ತಿ ಇದೆ ಅಂತಾನೆ. ಸ್ವಾಮಿ ಒಂದು ಪ್ರಶ್ನೆ ಮಾಡ್ತೀನಿ, ಇದೇ ಕಾಂಗ್ರೆಸ್ ನಲ್ಲಿ ಬೇಸತ್ತು ಚಲವಾದಿ ಸಮಾಜದ ಚಲವಾದಿ ನಾರಾಯಣ ಸ್ವಾಮಿ ಅವರು ಪಕ್ಷ ಬಿಟ್ಟು ಜನತಾ ಬಿಜೆಪಿ ಪಕ್ಷಕ್ಕೆ ಬಂದಾಗ ಇವತ್ತು ಅವರಲ್ಲಿ ಉನ್ನತ ಸ್ಥಾನಕ್ಕೆ ಏರಿಸಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಅಂಬೇಡ್ಕರ್ ಹೇಳಿದ ಪ್ರಕಾರ ಇದು ಉಳಿಯುವ ಮನೆ, ಈ ಮನೆಗೆ ಯಾರಾದ್ರೂ ದಲಿತರು ಹೋದ್ರೆ ಸುಟ್ಟೋಗ್ತೀನಿ ಅಂತೇಳಿ ನಮ್ಮ ಬಾಬಾ ಸಾಹೇಬ್ ಹೇಳಿದ ಮಾತು ಇವತ್ತು ಅದು ಸತ್ಯವಾಗ್ತಾ ಇದೆ. ನಾನೊಂದು ಕ್ವಶನ್ ಮಾಡ್ತಾ ಇದ್ದೀನಿ, ಪ್ರಿಯಾಂಕ ಖರ್ಗೆ ಅವರು ಎಷ್ಟು ಅವ್ರಿಗೆ ಏನು ಅವರಪ್ಪ ಕೇಂದ್ರದ AICC ಪ್ರೆಸಿಡೆಂಟ್ ಆದ ತಕ್ಷಣ ಕಾಂಗ್ರೆಸ್ ಮಾಡ್ಕೊಂಡಿದ್ದಾರೆ ಚಲವಾದಿಗೆ? ನಾನೇನಾಗಪ್ಪ ಆರೋಪ ಮಾಡ್ತಾ ಇದ್ದೀನಿ. ಅವ್ರಿಗೆ ನೀವು ಗೃಹ ಮಂತ್ರಿ ಕೊಟ್ಟು ನೀವು ಯಾವ್ದು ಗೋಳಿ ಚೀಲ ಹಾಕುವಂತ ಖಾತೆಯನ್ನು ನೀವು KH ಕೊಡ್ತೀರಂದ್ರೆ
ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲಿದೆ ಬದ್ಧತೆ, ಎಲ್ಲಿದೆ ಗೌರವ, ಎಲ್ಲಿದೆ ನೀವು ದಲಿತರ ಪರ ಸರ್ಕಾರ ಅಂತ ಹೇಳಿ ಇವತ್ತು ಕ್ವಶನ್ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಅಲ್ಲಿ